ಭೀಮಾಶಂಕರ ಇದೊಂದು ಪರಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ. ಈ ಭೀಮಾಶಂಕರ ಜ್ಯೋತಿರ್ಲಿಂಗವು ಕೇವಲ ದರ್ಶನದಿಂದ ಮಾತ್ರ ಭೂತ ಪ್ರೇತಗಳ ಕಾಟದಿಂದ ಮುಕ್ತಿ ಸಿಗುತ್ತದೆಯಂತೆ. ಇದು 12 ಜ್ಯೋತಿರ್ಲಿಂಗಗಳಲ್ಲಿ ಪ್ರಮುಖವಾದ ಜ್ಯೋತಿರ್ಲಿಂಗವಾಗಿದೆ. ಇಲ್ಲಿ ಶಿವನ ಬೆವರಿನಿಂದ ಒಂದು ನದಿಯೂ ಸಹ ಉದ್ಭವವಾಗಿದೆ ಎಂಬುದಾಗಿ ಹೇಳಲಾಗುತ್ತದೆ. ಸ್ನೇಹಿತರೆ, ಇದು ಸಹ್ಯಾದ್ರಿ ಪರ್ವತ ತಪ್ಪಲಿನಲ್ಲಿ ಕಂಡುಬರುವಂತಹ ಜ್ಯೋತಿರ್ಲಿಂಗವಾಗಿದ್ದು, ಈ ಜ್ಯೋತಿರ್ಲಿಂಗವನ್ನು ನೋಡಲು, ಇದರ ಸೌಂದರ್ಯವನ್ನು ಸವಿಯಲು ಹಾಗೂ ಪರಶಿವ ಭೀಮಾಶಂಕರನ ಕೃಪೆಗೆ ಪಾತ್ರರಾಗಲು ದೇಶ ವಿದೇಶಗಳಿಂದ ಜನರು ಬರುತ್ತಾರಂತೆ. ಅಷ್ಟೇ ಅಲ್ಲದೆ ಇಲ್ಲಿ ಕಾಮರೂಪ ದೇಶ ಇತ್ತು ಎನ್ನಲಾಗುತ್ತದೆ. ಅದಕ್ಕೆ ಸಂಬಂಧಿಸಿದ ಗುರುತುಗಳು ಸಹ ಈಗಲೂ ಸಹ ಸಿಗುತ್ತವೆಯಂತೆ. ಈ ಜ್ಯೋತಿರ್ಲಿಂಗಕ್ಕೆ ಸಂಬಂಧಿಸಿದ ಹಲವಾರು ಪುರಾಣ ಕಥೆಗಳಿವೆ. ಅವುಗಳನ್ನು ನೋಡೋಣ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನೋಡಿ ಲೈಕ್ ಮಾಡಿ. ಅಷ್ಟೇ ಅಲ್ಲದೆ ಈ ಪುರಾಣ ಕಥೆಯನ್ನು ಕೇಳಿ ಪರಶಿವನ ಜ್ಯೋತಿರ್ಲಿಂಗ ಒಂದಾದ ಭೀಮಾಶಂಕರನ ಪುಣ್ಯ ಕಥೆಯನ್ನು ಕೇಳಿ ಪುನೀತರಾಗಿ ಎಂದು ಹೇಳುತ್ತಾ ಕಥೆಯನ್ನು ಪ್ರಾರಂಭಿಸೋಣ ಬನ್ನಿ. ಸ್ನೇಹಿತರೆ, ನಾನು ಮೊದಲೇ ಹೇಳಿದ ಹಾಗೆ ಈ ಜ್ಯೋತಿರ್ಲಿಂಗದ ಬಗ್ಗೆ ಹಲವಾರು ಪುರಾಣ ಕಥೆಗಳಿದ್ದು, ಅವುಗಳಲ್ಲಿ ಪ್ರಮುಖವಾದುದೆಂದರೆ ಭೀಮಾಸುರ ಎಂಬ ರಾಕ್ಷಸನ ಕಥೆಯಾಗಿದೆ. ಸ್ನೇಹಿತರೆ, ಬಹಳ ಹಿಂದಿನ ಕಾಲದಲ್ಲಿ ಭೀಮಾಸುರ ಎಂಬ ರಾಕ್ಷಸ ತನ್ನ ತಾಯಿ ತರ್ಕತಿ ಎಂಬ ಹೆಸರಿನ ತನ್ನ ತಾಯಿಯೊಂದಿಗೆ ಈ ಬೆಟ್ಟದ ಮೇಲೆ ವಾಸಿಸುತ್ತಿದ್ದ. ಭೀಮಾಸುರನು ರಾಕ್ಷಸ ಕುಲದವನಾಗಿದ್ದರೂ ಸಹ ಪರಶಿವನ ಪರಮ ಭಕ್ತನಾಗಿದ್ದನಂತೆ. ಅಷ್ಟೇ ಅಲ್ಲದೆ ಇವನು ತನ್ನ ತಂದೆ ಯಾರು ಎಂಬುದರ ಬಗ್ಗೆ ವಿವರವಿಲ್ಲದ ಕಾರಣ ತನ್ನ ತಂದೆ ಯಾರು ಎಂದು ತನ್ನ ತಾಯಿಯ ಬಳಿ ಎಷ್ಟು ಬಾರಿ ಕೇಳಿದರೂ ಅವಳು ಉತ್ತರ ಕೊಟ್ಟಿರಲಿಲ್ಲ. ಆದರೆ ಒಮ್ಮೆ ಭೀಮಾಸುರನು ತನ್ನ ತಾಯಿಯಲ್ಲಿ ತನ್ನ ತಂದೆ ಹಾಗೂ ಅಜ್ಜನ ಬಗ್ಗೆ ತಿಳಿಸುವಂತೆ ಒತ್ತಾಯಿಸುತ್ತಾನಂತೆ. ಇಲ್ಲವಾದಲ್ಲಿ ತಾನು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಹೆದರಿಸುತ್ತಾನಂತೆ. ಆಗ ಮಗನ ಬೆದರಿಕೆಗೆ ಹೆದರಿದಂತ ತರ್ಕತಿಯು ತನ್ನ ವಂಶದ ಬಗ್ಗೆ ತಿಳಿಸುತ್ತಾ ಹೋಗುತ್ತಾಳೆ. ಒಂದು ದಿನ ನನ್ನ ತಂದೆ ತಾಯಿಯಂದಿರು ಅಗಸ್ತ್ಯ ಋಷಿಯ ಶಿಷ್ಯರನ್ನು ಕೊಂದು ಬಿಡುತ್ತಾರೆ. ಇದರಿಂದ ಕೋಪಗೊಂಡ ಅಗಸ್ತ್ಯ ಋಷಿ ಅವರಿಬ್ಬರನ್ನು ಭಸ್ಮ ಮಾಡುತ್ತಾನೆ. ನನ್ನನ್ನು ಕೊಲ್ಲಲು ಸಹ ಪ್ರಯತ್ನಿಸುತ್ತಾನೆ. ಆದರೆ ನಾನು ತಪ್ಪಿಸಿಕೊಂಡು ಸಹ್ಯಾದ್ರಿ ಪರ್ವತದ ಮೇಲೆ ಅಡಗಿ ಕೂತಿರುವೆ. ಆದ್ದರಿಂದ ಆ ಋಷಿಗಳಿಗೆ ನಾನು ಸಿಗಲಿಲ್ಲ. ನಾನು ಸಿಗದೇ ಇದ್ದಾಗ ನಾನು ನನ್ನ ಜೀವವನ್ನು ಉಳಿಸಿಕೊಂಡೆ ಎಂಬುದಾಗಿ ತಾನು ಜೀವ ಉಳಿಸಿಕೊಂಡ ಕಥೆಯನ್ನು ಹೇಳುತ್ತಾಳೆ. ಹಾಗೆ ನಾನು ಇಲ್ಲೇ ವಾಸಿಸುತ್ತಿರುವಾಗ ಲಂಕಾಧಿಪತಿ ರಾವಣನ ಸಹೋದರ ಕುಂಭಕರ್ಣನು ಈ ಮಾರ್ಗವಾಗಿ ಹೋಗುವಾಗ ನನ್ನನ್ನು ಕಂಡು ಮೋಹಿಸಿದನು. ಆ ಕಾರಣದಿಂದ ನೀನು ಜನಿಸಿದೆ. ಆದರೆ ನಿನ್ನ ಜನದ ನಂತರ ಲಂಕಾಧಿಪತಿ ರಾವಣನು ನಮ್ಮನ್ನು ಒಪ್ಪಿಕೊಳ್ಳಲೇ ಇಲ್ಲ. ಆದ್ದರಿಂದ ನಾವು ದಿಕ್ಕಿಲ್ಲದವರಂತೆ ಇಲ್ಲೇ ಇದ್ದೇವೆ ಎನ್ನುತ್ತಾಳೆ ತಾಯಿ ತರ್ಕತಿ. ತನ್ನ ಜನರ ರಹಸ್ಯವನ್ನು ತಿಳಿದುಕೊಂಡ ಭೀಮಾಸುರನು ಕ್ರೋಧಗೊಳ್ಳುತ್ತಾನೆ. ಅಷ್ಟರಲ್ಲಿ ಅವನು ಒಬ್ಬ ಶಿವಭಕ್ತನನ್ನು ಕೈದಿಯನ್ನಾಗಿಸಿ ಅವನನ್ನು ತನ್ನ ಕಾರಾಗೃಹದಲ್ಲಿ ಇಟ್ಟಿರುತ್ತಾನೆ. ಆ ಕಡೆ ಆ ಶಿವಭಕ್ತನು ಕಾರಾಗೃಹದಲ್ಲಿ ಶಿವಲಿಂಗವನ್ನು ತಯಾರಿಸಿಕೊಂಡು ಪ್ರತಿನಿತ್ಯ ಶಿವ ಪೂಜೆಯನ್ನು ಮಾಡುತ್ತಾನೆ. ಹಾಗೆ ಶಿವ ಪಂಚಾಕ್ಷರಿ ಮಂತ್ರವನ್ನು ಕೂಡ ಜಪಿಸುತ್ತಿರುತ್ತಾನೆ. ಈ ವಿಷಯವನ್ನು ತಿಳಿದ ಭೀಮಾಸುರನು ತನ್ನನ್ನು ದೇವರಂತೆ ಪೂಜಿಸಬೇಕು, ನನ್ನ ಹೆಸರನ್ನು ಮಾತ್ರ ಜಪ ಮಾಡಬೇಕು ಎಂದು ಆಗ್ರಹ ಮಾಡುತ್ತಾನೆ. ಇದಕ್ಕೆ ಒಪ್ಪದಿದ್ದಾಗ ಆತನು ಶಿವಲಿಂಗಕ್ಕೆ ಕತ್ತಿಯಿಂದ ತುಂಡರಿಸಲು ಸಿದ್ಧನಾಗುತ್ತಾನೆ. ಭೀಮಾಸುರನ ಕತ್ತಿ ಶಿವಲಿಂಗವನ್ನು ತಲುಪುವುದರೊಳಗಾಗಿ ಶಿವಲಿಂಗದಿಂದ ಶಿವನು ಪ್ರತ್ಯಕ್ಷನಾಗುತ್ತಾನೆ. ತನ್ನ ಭಕ್ತನ ರಕ್ಷಣೆಗೆ ಮುಂದಾಗುತ್ತಾನೆ. ತನ್ನ ಮುಂದೆ ನಿಂತಿರುವುದು ಶಿವನೆಂಬುದನ್ನು ತಿಳಿಯದೆ ಭೀಮಾಸುರನು ಶಿವನಿಗೆ ಯುದ್ಧಕ್ಕೆ ಆಹ್ವಾನಿಸುತ್ತಾನೆ. ಶಿವನ ಮತ್ತು ಭೀಮಾಸುರನ ನಡುವೆ ಭೀಕರ ಯುದ್ಧ ನಡೆದು ಶಿವನೆದುರು ನಿಲ್ಲಲಾಗದೆ ತರಗೆಲೆಯಂತೆ ಹಾರಿ ಹೋಗುತ್ತಾನೆ ಭೀಮಾಸುರ. ಶಿವನು ಭೀಮಾಸುರನನ್ನು ವಧೆ ಮಾಡಿ ತನ್ನ ಭಕ್ತನನ್ನು ರಕ್ಷಿಸುತ್ತಾನೆ.
ಆ ಭಕ್ತ ಮಾಡಿದಂಥ ಲಿಂಗವೇ ಭೀಮಾಶಂಕರ ಜ್ಯೋತಿರ್ಲಿಂಗವಾಗಿ ಪ್ರಖ್ಯಾತಿ ಹೊಂದಿದೆ ಎಂಬುದಾಗಿ ಹೇಳಲಾಗಿದೆ. ಸಹ್ಯಾದ್ರಿ ಪರ್ವತಗಳ ಶ್ರೇಣಿಗಳಲ್ಲಿ ದಟ್ಟ ಕಾಡಿನಲ್ಲಿ ನೆಲೆಸಿರುವ ದೇವಾಲಯ ಇದಾಗಿದ್ದು, ಗದ್ದಲ ಗಲಾಟೆಗಳಿಂದ ದೂರವಿದ್ದು ಪ್ರಶಾಂತತೆಯ ಅನುಭವವನ್ನು ಈ ಜ್ಯೋತಿರ್ಲಿಂಗವು ನೀಡುತ್ತದೆಯಂತೆ. ಹಾಗೂ ಭಕ್ತರಿಗೆ ಅತ್ಯಂತ ಪ್ರಶಾಂತತೆಯಿಂದ ಅನುಭವವನ್ನು ಉಂಟು ಮಾಡುತ್ತದೆ. ಭೀಮಾ ನದಿಯು ಸಹ ಮಹಾರಾಷ್ಟ್ರದ ಪ್ರಮುಖ ನದಿಗಳಲ್ಲಿ ಒಂದಾಗಿದ್ದು, ಭೀಮಾಶಂಕರದಲ್ಲೇ ಹುಟ್ಟುತ್ತದೆ. ಹೀಗಾಗಿ ಈ ನದಿಯು ಮೂಲಗುಪ್ತ, ಭೀಮಾಶಂಕರ್ ಅಂತ ತಾಣಗಳಿಗೆ ಚಾಲನ ಮೂಲಕ ಭೇಟಿ ನೀಡಬಹುದಂತೆ. ಈ ನದಿಯು ಶಿವನ ಬೆವರಿನಿಂದ ಹುಟ್ಟಲಾಗಿದೆ ಎಂಬುದಾಗಿ ಹೇಳಲಾಗುತ್ತದೆ. ಇಲ್ಲಿ ಸ್ನಾನ ಮಾಡಿದರೆ ನಮ್ಮ ಸಕಲ ಪಾಪಗಳು ಪರಿಹಾರವಾಗುತ್ತವೆಯಂತೆ. ಹಾಗೆ ಈ ದೇವಾಲಯದ ಮುಖ್ಯ ಆಕರ್ಷಣೆ ಎಂದರೆ ಭೂತ ಪ್ರೇತಗಳ ಕಾಟದಿಂದ ಮುಕ್ತಿ ಸಿಗುತ್ತದೆಯಂತೆ. ಈ ದೇವಸ್ಥಾನವನ್ನು ಇಂದಿಗೂ ಸಹ ಕಾಕಿನಿ ಡಾಕಿನಿ ಎಂಬ ರಾಕ್ಷಸ ವಂಶದವರು ಪೂಜಿಸುತ್ತಿದ್ದಾರೆ ಎನ್ನಲಾಗುತ್ತದೆ. ಈ ದೇವಸ್ಥಾನವನ್ನು ಭೇಟಿ ನೀಡಿದರೆ ಭೂತ ಪಿಶಾಚಿಗಳ ಕಾಟದಿಂದ ಮುಕ್ತಿ ಸಿಗುತ್ತದೆ ಎನ್ನುವುದು ಭಕ್ತರ ನಂಬಿಕೆಯಾಗಿದೆ. ಹೀಗಾಗಿ ಈ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿರುವವರು ಹೆಚ್ಚಿನ ಮಂದಿ ಈ ದೇವಾಲಯಕ್ಕೆ ಭೇಟಿ ನೀಡುತ್ತಾರಂತೆ. ಈ ದೇವಾಲಯ ಸುತ್ತಮುತ್ತಲು ಕಲ್ಮಜ ದೇವಿಯ ದೇವಾಲಯ, ಹನುಮಾನ್ ಕೊಳ, ನಾಗಪ್ಪನ ಬಾಂಬೆ ಪಾಯಿಂಟ್, ಸಾಕ್ಷಿ ವಿನಾಯಕ ಮುಂತಾದ ಆಕರ್ಷಣೀಯ ಕ್ಷೇತ್ರಗಳಿಗೆ ಭೇಟಿ ನೀಡಬಹುದಂತೆ. ಅಲ್ಲದೆ ಭೀಮಾಶಂಕರ ದೇವಾಲಯದ ಅದ್ಭುತ ಗಂಟೆ ಹಾಗೂ ಹಿಂಬದಿಯಲ್ಲಿರುವ ಋಷಿ ಕೌಶಿಕರಿಗೆ ಸಂಬಂಧಿಸಿದ ಮೋಕ್ಷ ಕುಂಡವೂ ಸಹ ಇದೆಯಂತೆ. ಹನುಮಾನ್ ಕುಂಡ ಇದನ್ನು ಚಾರಣ ಮಾಡಲಾಗುತ್ತದೆ. ಭೀಮಾಶಂಕರದಲ್ಲಿರುವ ಚಾರಣ ಮಾಡುತ್ತಾ ಸೃಷ್ಟಿ ಸೌಂದರ್ಯವನ್ನು ಸವಿಯುತ್ತಾ ತಲುಪಬಹುದಾದ ಭೀಮಾಶಂಕರ ಜ್ಯೋತಿರ್ಲಿಂಗವು ಪ್ರಮುಖವಾಗಿ ಗೋಚರಿಸುವ ಗಂಟೆ. ಇದನ್ನು ನಾನಾ ಫಡ್ನವೀಸ್ ಎಂಬುವರು ನಿರ್ಮಿಸಿದ್ದಾರೆ. ಇದನ್ನು ಪೋರ್ಚುಗೀಸ್ ಗಂಟೆ ಎಂಬುದಾಗಿ ಕರೆಯಲಾಗುತ್ತಂತೆ. ಸ್ನೇಹಿತರೆ, ಹೀಗೆ ಮಹಾರಾಷ್ಟ್ರದಲ್ಲಿ ಭೀಮಾ ನದಿಯ ತೀರದಲ್ಲಿ ನೆಲೆಗೊಂಡಿರುವ ಭೀಮಾಶಂಕರನು ತನ್ನ ಅರಸಿ ಬಂದ ಭಕ್ತರಿಗೆ ಎಲ್ಲ ಕೋರಿಕೆಗಳನ್ನು ಈಡೇರಿಸ ಭೋಳಾಶಂಕರ ಎಂಬುದಾಗಿ ಕರೆಸಿಕೊಂಡಿದ್ದಾನಂತೆ. ಹೀಗೆ ಇವನು 12 ಜ್ಯೋತಿರ್ಲಿಂಗಗಳಲ್ಲಿ ಪ್ರಮುಖ ಜ್ಯೋತಿರ್ಲಿಂಗವಾಗಿ ತನ್ನ ಭಕ್ತರಿಗೋಸ್ಕರ ಎಲ್ಲಿ ಬೇಕಾದರೂ ನೆಲೆ ನಿಲ್ಲುತ್ತೇನೆ ಎಂಬ ಸಂದೇಶವನ್ನು ನೀಡಿದ್ದಾನೆ. ಸ್ನೇಹಿತರೆ, ಇಲ್ಲಿಗೆ ಭೀಮಾಶಂಕರ ಮಹಾದೇವನ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ಜ್ಯೋತಿರ್ಲಿಂಗವಾಗಿದ್ದು ಅದರ ಬಗ್ಗೆ ವಿವರವನ್ನು ಈ ವಿಡಿಯೋದಲ್ಲಿ ನೋಡಿದ್ದೇವೆ. ಸ್ನೇಹಿತರೆ, ಆ ಮಹಾದೇವ ಭೀಮಾಶಂಕರನ ಕೃಪೆ ನಿಮ್ಮ ಮೇಲೆ ಇರಲಿ ಎಂದು ಹೇಳುತ್ತಾ ಇಂದಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ಆ ಭೀಮಾಶಂಕರ ಸನ್ಮಂಗಳವನ್ನು ಉಂಟು ಮಾಡಲಿ ಎಂದು ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ.